ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಈ 7 ಬಣ್ಣಗಳಿಗೆ ಮತ್ತು ಮನುಷ್ಯನಲ್ಲಿ ಬಾಡಿಯಲ್ಲಿರುವಂಥ 7 ಚಕ್ರಗಳಿಗೆ ಡೈರೆಕ್ಟ್ ಸಂಬಂಧ ಇದೆ. 7 ಬಣ್ಣಗಳಿಂದ ಈ ವೈಟ್ ಅಥವಾ ಬಿಳಿ ಬಣ್ಣ ತಯಾರಾಗಿದೆ ಅಂತ ನಮಗೆ ವಿಜ್ಞಾನದಲ್ಲಿ ಹೇಳಲಾಗಿದೆ. ರೆಡ್ ಕಲರ್ದು ಎಷ್ಟೋ ಗುಣಗಳಿವೆ. ಮನುಷ್ಯನಿಗೆ ಅದರಿಂದ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದಕ್ಕೆ ಆ ಸಮ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಿದರೆ, ಉಪಯೋಗಿಸಿದರೆ ಅದು ತುಂಬ ಫಲದಾಯಕವಾಗುತ್ತೆ. ನೀವು ಆರೆಂಜ್ ಕಲರ್ ಗೋಡೆಗೆ ಸ್ವಲ್ಪ ನೀವು ಆರೆಂಜ್ ಕಲರಲ್ಲಿ ಒಂದು ಟಿಂಜ್ ಕೊಟ್ಟರೆ ಆ ಮನುಷ್ಯನಿಗೆ ಡಿಪ್ರೆಷನ್ದಲ್ಲಿ ಇದ್ದವನಿಗೆ ಅವನೊಂದು ಸ್ವಲ್ಪ ಉತ್ಸಾಹಿ ಆಗ್ತಾನೆ. ಈಗ ನಾವು ಯಾವುದೋ ಆಫ್ ವೈಟ್ ಅಂತಂತೇವೆ, ಆಫ್ ವೈಟಲ್ಲಿ ಎಲ್ಲೋ ಇದ್ದೇ ಇದೆ. ಅದಕ್ಕೆ ಎಲ್ಲರೂ ಈಗ ಮೋಸ್ಟ್ ಆಫ್ ದಿ ಹೌಸಸ್ 100ಕ್ಕೆ 90ರಷ್ಟು ಮನೆಗಳಲ್ಲಿ ಪ್ಯೂರ್ ವೈಟ್ ಬದಲು ಆಫ್ ವೈಟೇ ಯೂಸ್ ಮಾಡ್ತಾರೆ. ಈಗ ಗಣಪತಿಯವರೇ, ನಾನು ಇದು ಇನ್ನೊಂದು ವಿಷಯದ ಬಗ್ಗೆ ಅಂತಂದರೆ ಈ ಬಣ್ಣಗಳ ಬಗ್ಗೆ. ಬಣ್ಣಗಳ ಆವಿಷ್ಕಾರ ಈ ಆರ್ಕಿಟೆಕ್ಚರ್ದಲ್ಲಿ ತುಂಬ ಇಂಪಾರ್ಟೆಂಟು. ಅಂದರೆ ನಾವು ಸುಮ್ಮನೆ ಯಾವುದೋ ಬಣ್ಣ ಚೆನ್ನಾಗಿ ಕಾಣುತ್ತೆ, ಚೆಂದಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಗೋಡೆಗಳಿಗೆ ಇವಾಗೇನು ಬಣ್ಣಗಳನ್ನು ಕೊಡ್ತಾ ಇದ್ದೇವೆ. ಅದು ಒಂದು ಕಲರ್, ಒಂದು ಗೋಡೆಗೆ ಡಾರ್ಕು. ಆದರೆ ಆ ಕಲರ್ಗಳ ಇಫೆಕ್ಟು ಮನುಷ್ಯನ ಮೇಲೆ ಏನಿದೆ, ಯಾಕಂದರೆ ಅದಕ್ಕೊಂದು ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಅಂತ ಏನು ಹೇಳ್ತೇವೆ, ಅದರ ಪರಿಣಾಮ ಮನುಷ್ಯನ ಮೇಲೆ ಹೇಗಾಗುತ್ತೆ. ಈಗ ಸಿಂಪಲ್ಲಾಗಿ ನೀವು ರೆಡ್ ಬಟ್ಟೆ, ಕೆಂಪು ಬಟ್ಟೆ ಈ ಪ್ರಾಣಿಗಳಿಗೆ ತೋರಿಸಿದರೆ ತುಂಬ ಗಾಬರಿ ಆಗ್ತವೆ, ಇಲ್ಲರೇ ಅವು ಎದ್ದೇಳ್ತವೆ. ಹೌದು, ಬಂಗಾರದ ಮನುಷ್ಯನಲ್ಲಿ ಅದರ ಬಗ್ಗೆ ಹೌದು. ಅದಕ್ಕೆ ಆ ಬಣ್ಣಗಳ ಎಫೆಕ್ಟು ಮನುಷ್ಯನ ಮೇಲೆ, ಮನುಷ್ಯನಿಗೆ ಒಂದು ತಿಳುವಳಿಕೆ ಇದೆ ಅಂತಂದ್ಬಿಟ್ಟು ಅವನು ಆ ಬಣ್ಣಗಳಿಗೆ ಒಮ್ಮೆಲೆ ಸ್ಪಂದಿಸೋದಿಲ್ಲ. ಬಟ್ ಆದರೆ ತುಂಬ ದಿವಸ, ತುಂಬ ಹೊತ್ತು ಅದೇ ಒಂದು ಕಲರ್ದು ಎನ್ವಿರಾನ್ಮೆಂಟಲ್ಲಿ ಅವನು ಕಳೆದ್ರೆ ಅದರ ಇಫೆಕ್ಟ್ ಅವನ ಮೇಲೆ ಏನಾಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನಾನು ತಿಳಿಸ್ಕೊಡ್ತೇನೆ. ಯಾಕಂದರೆ ಇದು ಒಂದು ನಮ್ಮ ಆರ್ಕಿಟೆಕ್ಚರ್ದಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ವಿಷಯ. ಆ ವಿಷಯ ಅಫ್ಕೋರ್ಸ್ ಆರ್ಕಿಟೆಕ್ಚರ್ದಲ್ಲಿ ಡೀಟೇಲಾಗಿ ಅಭ್ಯಾಸ ಮಾಡ್ತಾ ಇಲ್ಲ. ನನಗೇನೋ ಅನಿಸುತ್ತೆ ಅವರು ಇದನ್ನು ಅಳವಡಿಸಬೇಕು, ಅವರ ಸಿಲೆಬಸ್ಸಲ್ಲಿ ಈ ಆಯಾ ಥರ ಇದನ್ನು ಕೂಡ ಅಳವಡಿಸಿ ಅವರನ್ನು ಮುಂದುವರಿಸಬೇಕು ಅಂತ ಅನಿಸುತ್ತೆ. ಈಗ ಒಂದೊಂದಾಗಿ ಕಲರ್ ತಗೊಳ್ಳೋಣ. ಈ ಕಲರು ಅನ್ನೋದು ಬಣ್ಣ ಯಾಕೆ ಬಂತು, ಎಲ್ಲಿಂದ ಬಂತು? ಈ ನಾವೇನು ಪಂಚಮಭೂತಗಳು ಅಂತ ಹೇಳ್ತಾ ಇದ್ದೇನೆ ಮೊದಲಿಂದನೂ, ಭೂಮಿ, ಆಪ್, ತೇಜೋ, ವಾಯು, ನಭ. ಈಗ ತೇಜ ಅಂತಂದರೆ ಅದರಲ್ಲಿ ನಿಮಗೆ ಲೈಟು ಮತ್ತು ಹೀಟ್ ಬರುತ್ತೆ. ಹೀಟು ನಿಮಗೆ ಥರ್ಮಲ್ ಎನರ್ಜಿ ಕೊಡುತ್ತೆ, ಅದನ್ನ ಪಕ್ಕದಲ್ಲಿಡಿ. ಲೈಟು ನಿಮಗೆ ಕೊಡೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಅದರಲ್ಲಿ ಏನು 7 ಕಲರ್ಗಳಿವೆ ಆ ಲೈಟಲ್ಲಿ, ಆ 7 ಕಲರ್ಗಳ ಇಫೆಕ್ಟು ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದಕ್ಕೆ ನಾವು ಯಾವ ರೂಮಲ್ಲಿ ಯಾವ ಆ್ಯಕ್ಟಿವಿಟಿಗೆ ಯಾವ ಕಲರಿಂದ ಅದನ್ನು ಅಲ್ಲಿರುವಂಥ ಊರ್ಜವನ್ನು ಜಾಸ್ತಿ ಹೇಗೆ ಮಾಡಬಹುದು, ಊರ್ಜಿತಾವಸ್ಥೆಗೆ ತರಬಹುದು ಅಂತ ಏನು ಒಂದು ವಿಷಯ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. ಈಗ ನಿಮಗೆ ಎಲ್ಲರೂ ತಿಳಿದಾಗೆ 7 ಕಲರ್ಗಳು. ಹೌದು. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ವಿಬ್ಗಯಾರ್ ಅಂತೇವೆ, VIBGYOR. ಅಂದರೆ ಮೇಲಿಂದ ನೀವು ತಗೊಂಡ್ರೆ, ಮೇಲಿಂದ ನೀವು ಅದನ್ನು ಸ್ಟಡಿ ಮಾಡಿದರೆ ಮೊದಲನೇದ್ದು ನಿಮಗೆ ಬರೋದು ರೆಡ್ಡು, ಎರಡನೇದು ಬರೋದು ಆರೆಂಜು, ಮೂರನೇದ್ದು ಯೆಲ್ಲೋ ಅಂದರೆ ಹಳದಿ, ನಾಲ್ಕನೇದ್ದು ಹಸಿರು ಗ್ರೀನ್, ಐದನೇದ್ದು ಬ್ಲೂ ಅಂದರೆ ನೀಲಿ, ಆರನೇದ್ದು ಇಂಡಿಗೋ, ಆಮೇಲೆ ಏಳನೇದ್ದು ವಯಲೆಟ್. ಅಂದರೆ ಅದಕ್ಕೆ ನಾವು ನೇರಳೆ ಅಂತಂದರೂ ಪರವಾಗಿಲ್ಲ. ಈ 7 ಬಣ್ಣಗಳಿಂದ ಈ ವೈಟ್ ಅಥವಾ ಬಿಳಿ ಬಣ್ಣ ತಯಾರಾಗಿದೆ ಅಂತ ನಮಗೆ ವಿಜ್ಞಾನದಲ್ಲಿ ಹೇಳಲಾಗಿದೆ. ಆದರೆ ಈ 7 ಬಣ್ಣಗಳು ನಮಗೆ ಯಾವ ರೀತಿ ನಮ್ಮ ಮೇಲೆ ಪರಿಣಾಮ ಬೀಳ್ತವೆ ಅಂತ ಅನ್ನೋದೇನಿದೆಯಲ್ಲ, ಯಾಕೆ ಅಂತಂದರೆ ನಾವು 7 ಬಣ್ಣಗಳನ್ನಂತೂ ಯೂಸ್ ಮಾಡಲ್ಲ. ಮಾಡಿದರೆ ಯೂಶ್ವಲಿ ವೈಟು, ವಿಚ್ ಇಸ್ ಅ ಯೂನಿವರ್ಸಲ್ ಕಲರ್ ಅಂತ ಹೇಳ್ತೇವೆ. ಅದಕ್ಕೆ ಈ 7 ಬಣ್ಣಗಳಲ್ಲಿ 7 ಬಣ್ಣಗಳಿಗೆ ಮತ್ತು ಮನುಷ್ಯನಿಗೆ
ಏನು ಇರುವ ಸಂಬಂಧ ಏನು ಮತ್ತೆ ಪರಿಣಾಮ ಏನು? ಈ 7 ಸಂಬಂಧಗಳು ಅಂತಂದರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಈ 7 ಬಣ್ಣಗಳಿಗೆ ಮತ್ತು ಮನುಷ್ಯನಲ್ಲಿ ಬಾಡಿಯಲ್ಲಿರುವಂಥ 7 ಚಕ್ರಗಳಿಗೆ ಡೈರೆಕ್ಟ್ ಸಂಬಂಧ ಇದೆ. ಎಲ್ಲಿಂದ? ನಿಮಗೆ ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ ಅಂತ ಹೇಳ್ತೀವಿ. ಮೂಲಾಧಾರ ಚಕ್ರ ಅಲ್ಲಿಂದ ರೆಡ್ ಶುರುವಾಗಿ ವಾಯಲೆಟ್ಟು ಅಂತಂದರೆ ಎಲ್ಲಿ? ಸಹಸ್ರಾರ ಚಕ್ರ ಅಂದರೆ ಈ ಕ್ರೌನ್ ಚಕ್ರಕ್ಕೆ ಎಲ್ಲಿ ನಮ್ಮದು ವಾಯಲೆಟ್ ಕಲರು ಅಲ್ಲಿವರೆಗೆ ಬರುತ್ತೆ, ಅಲ್ಲಿವರೆಗೆ ಬಾಡಿಯಲ್ಲಿ ನಮಗೆ ಅದರದ್ದು ಡೈರೆಕ್ಟ್ ಸಂಬಂಧ ಇದೆ, ರಿಲೇಷನ್ಶಿಪ್ ಇದೆ. ಹೇಗೆ? ನಾನು ನಿಮಗೆ ಒಂದೊಂದಾಗಿ ಹೇಳ್ತೇನೆ. ಈಗ ಮೂಲಾಧಾರ ಚಕ್ರ ಅಂದರೆ ರೂಟ್ ಚಕ್ರ ಅಂತ ಹೇಳ್ತೇವೆ. ಆ ಮೂಲಾಧಾರ ಚಕ್ರಕ್ಕೆ ನಾವು ತಗೊಳ್ಳೋದು ರೆಡ್, ಅಲ್ಲಿಂದನೇ ಶುರುವಾಗುತ್ತೆ. ಅಂದರೆ ಮನುಷ್ಯ ಒಂದು ಸ್ಟೆಬಿಲಿಟಿಯಲ್ಲಿ ಇದ್ದಾಗ ಸ್ವಲ್ಪ ಅವನು ಆ ರೂಮಲ್ಲಾಗಲಿ ಅಥವಾ ಅವನು ಕೂತ್ಕೊಳ್ಳೋ ಜಾಗದಲ್ಲಾಗಲಿ ಒಂದು ರೆಡ್ ಕಲರದ್ದು ಅಂಶ, ಬರೀ ರೆಡ್ ಅಂತಲೇ ತಗೋಬಾರ್ದು. ಒಂದು 100 ಬಿಳಿಯಲ್ಲಿ ಮೇ ಬಿ ಒಂದು 10% ರೆಡ್ ಇರ್ಬೋದು. ಆ ಒಂದು ಗೋಡೆಯನ್ನು ಅವನು ಎಲ್ಲಿ ತನ್ನ ಒಂದು ಸ್ಟೆಬಿಲಿಟಿ ಅಂದರೆ ಕಮಾಂಡಿಂಗ್ ನೇಚರ್ ಇರುವಾಗ ಅವನಿಗೆ ಒಂದು ಸ್ವಲ್ಪ ಆ ಭಡ್ಕಾವತನ ಅಥವಾ ಕಮಾಂಡಿಂಗ್ ನೇಚರ್, ಡಿಕ್ಟೇಟರ್ಶಿಪ್ ಅದು ಬರಬೇಕು ಅಂತಂದರೆ ರೆಡ್ ವಿಲ್ ಹೆಲ್ಪ್ ಹಿಮ್. ಅದಕ್ಕೆ ಆ ರೆಡ್ಡು ಅವನ ಎದುರುಗಡೆ ಗೋಡೆಗೆ ಅದಿರಬೇಕು. ಆವಾಗ ಅವನಿಗೆ ತಾನು ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಅಥವಾ ಒಂದು ಆ್ಯಕ್ಟಿವಿಟಿ ನಡೆಸಬೇಕು ಅಂತಂದರೆ ಅವನಿಗೆ ಏನಾದ ಕಮಾಂಡಿಂಗ್ ನೇಚರ್ ಬೇಕು ಆ ನೇಚರ್ಗೆ ಅದು ಪೂರಕವಾಗುತ್ತೆ ಹೊರತು ಅದೇ ಅವನಿಗೆ ತರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದು ಅವನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಈಗ ಎರಡನೇದಾಗಿ ನಿಮಗೆ ಆರೆಂಜ್ ಅಂತಿದೆ. ಈಗ ಆರೆಂಜು ಅದನ್ನು ಮಕ್ಕಳಿಗೆ ಸ್ವಲ್ಪ ಆ ಆರೆಂಜದ್ದು ಒಂದು ಟಿಂಜ್ ನಾವೊಂದು ಗೋಡೆಗೆ ಕೊಟ್ಟರೆ ಅವನಿಗೆ ಆ ಆ್ಯಕ್ಟಿವಿಟಿ ಅಥವಾ ಅದೊಂದು ವರ್ಚಸ್ಸು ಸ್ವಲ್ಪ ಬೆಳೆಸೋದಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಅದರ ಜೊತೆ ಮಿಕ್ಕಿದ್ದ ವಾಲ್ಗಳಿಗೆ ಒಂದು ಸ್ವಲ್ಪ ಬ್ಲೂಯಿಶ್ ಟಿಂಜ್ ಇರುವಂಥ ಇದನ್ನು ಕೊಟ್ಟರೆ ಆ ಒಂದು ಕೂಲ್ ವಾತಾವರಣದಲ್ಲಿ ಅವನಿಗೆ ಕಾನ್ಸಂಟ್ರೇಷನು ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ನಾನು ಯಾವುದೇ ಕಲರ್ ಬಗ್ಗೆ ಮಾತಾಡಿದರೆ ಒರಿಜಿನಲ್ಲಿ ಅದೇ ಕಲರ್ ಅಂತ ಅನ್ಕೋಬಾರ್ದು. ಅದು ಒಂದು 10% ಇನ್ 100 ವೈಟ್. ಈಗ ಅದಕ್ಕೆ ಒಂದೊಂದು ಕಲರ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ಈಗ ರೆಡ್ಡು ಇದು ಫಿಸಿಕಲಿ ಎನರ್ಜೈಸಿಂಗ್ ಕಲರು, ಅಂದರೆ ಅವನಿಗೆ ಭೌತಿಕವಾಗಿ ಅದು ಎನರ್ಜಿ ಕೊಡುವಂಥದ್ದು. ಅದನ್ನು ನಾವು ಇದರಲ್ಲಿ ಕೂಡ ಯೂಸ್ ಮಾಡ್ತೇವೆ. ಎಲ್ಲಿ ಜಿಮ್ಗಳಲ್ಲಾಗಲಿ ಅಥವಾ ಎಕ್ಸರ್ಸೈಸ್ ರೂಮಲ್ಲಾಗಲಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ವಿಶಿಷ್ಟ ಪ್ರಮಾಣದಲ್ಲಿ ಮಾತ್ರ ಯೂಸ್ ಮಾಡಬೇಕು. ಈಗ ನಾನು ಅದನ್ನು ಯೂಸ್ ಮಾಡಬೇಕು ಅಂದರೆ 4 ಗೋಡೆಗಳಿಗೆ ಆ ರೆಡ್ಡನ್ನೇ ಹಾಕ್ಬೋದು ಅಂತಲ್ಲ. ದಿಸ್ ಹೆಲ್ಪ್ಸ್ ಇನ್ಕ್ರೀಸಿಂಗ್ ಬ್ಲಡ್ ಪ್ರೆಷರ್ ಇನ್ ಪೀಪಲ್ ಸಫರಿಂಗ್ ಫ್ರಮ್ ಲೋ ಬ್ಲಡ್ ಪ್ರೆಷರ್. ನೀವು ರೆಡ್ ಕಲರ್ ಹಾಕಿದರೆ ಲೋ ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಸ್ವಲ್ಪ ಅದು ಮೇಲ್ಮಟ್ಟಕ್ಕೆ ತರುತ್ತೆ. ಆ್ಯಂಟಿ ಎನೆಮಿಕ್, ಅದು ವೀಕ್ನೆಸ್ ಇತ್ತು ಅಂತಂದರೆ ಆ ವೀಕ್ನೆಸ್ಸನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಹೆಲ್ಪ್ಸ್ ಇನ್ ಲೂಸಿಂಗ್ ಆರ್ ಎಕ್ಸ್ಪ್ಯಾಂಡಿಂಗ್ ಮಸಲ್ ಸೆಲ್ಸ್ ಇನ್ ಆರ್ಥರೈಟಿಸ್ ಪೇಷಂಟ್ಸ್. ಎಷ್ಟು ಗುಣಗಳಿವೆ ಈ ಕಲರಲ್ಲಿ. ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಬ್ಲಡ್ ಸರ್ಕ್ಯುಲೇಷನ್. ನಮಗೆ ಆರೋಗ್ಯದನೇ ಮೂಲವಾಗಿ ಇಲ್ಲಿ ನಾನು ಬರೆದದ್ದು. ಆದರೆ ರೆಡ್ಡದ್ದು ಕೆಲವೊಂದು ನೆಗೆಟಿವಿಟಿ ಹೇಳ್ತಾ ಇದ್ದೇನೆ. ರೆಡ್ ಕಲರ್ ಕ್ಯಾನ್ ಮೇಕ್ ಅ ಪರ್ಸನ್ ಬೋಲ್ಡ್, ಡಿಕ್ಟೇಟಿಂಗ್ ಆ್ಯಂಡ್ ಡಾಮಿನೇಟಿಂಗ್ ಇನ್ ನೇಚರ್. ಅಂದರೆ ಇದು ಸ್ವಲ್ಪ ಜಾಸ್ತಿ ಆದರೆ ಅವನಿಗೆ ನಾವು ಉದ್ದಟ ಅಂತಂತೇವೆ. ಕರೆಕ್ಟ್. ಆ ಒಂದು ಈ ಬೆಳವಣಿಗೆ ಬರುತ್ತೆ. ರೆಡ್ ವಿಲ್ ನೆಗೆಟಿವ್ಲಿ ಎಫೆಕ್ಟ್ ದಿ ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್. ಅಂದರೆ ಇದನ್ನು ಮಕ್ಕಳಿಗಾಗಿ ವಿಚಲಿತಗೊಳಿಸುತ್ತದೆ. ಅಂದರೆ ನಾವು ಇದನ್ನು ಮಕ್ಕಳ ರೂಮಿಗೆ ಅಪ್ಲೈ ಮಾಡಬಾರ್ದು. ರೆಡ್ ವಿಲ್ ಇಂಡ್ಯೂಸ್ ಆಸ್ಪಿರೇಷನ್ ಫಾರ್ ಮಟೀರಿಯಲಿಸ್ಟಿಕ್ ಅಕ್ವಿಸಿಷನ್. ನಿಮಗೆ ಭೌತಿಕವಾಗಿ ಏನಾದರೂ ಅದರದ್ದು ವಸ್ತುಗಳನ್ನು ನೀವು ಅಪೇಕ್ಷೆ ಮಾಡಿದರೆ ಅಥವಾ ಅಪೇಕ್ಷೆ ಮಾಡುವಂಥ ಸ್ಥಿತಿ ಬರುತ್ತೆ. ಇಷ್ಟೇ ಅಲ್ಲ, ಮನುಷ್ಯನ
ಮಟೀರಿಯಲಿಸ್ಟಿಕ್ ನೇಚರ್ ಅಂತ ಏನು ಹೇಳ್ತೇವೆ, ಆಸೆ ಆಸೆ, ಆ ಆಸೆ ದುರಾಸೆಗೆ ಅದು ಮುಂದೆ ಮಾಡೋದು ಕಾರಣನೂ ಆಗುತ್ತೆ. ಆಸೆ ಇದ್ರೆ ಓಕೆ, ದುರಾಸೆ ಬೇಡ ಅಂತ. ಆ್ಯಂಡ್ ದಿಸ್ ಕಲರ್ ಇನ್ಕ್ರೀಸಸ್ ಹೀಟ್ ಇನ್ ದ ಬಾಡಿ. ಆಟೋಮೆಟಿಕಲಿ ಇಟ್ ವಿಲ್ ಇನ್ಕ್ರೀಸ್ ದ ಹೀಟ್ ಇನ್ ದ ಬಾಡಿ. ಇದೇ ಕಲರ್ ತುಂಬ ಎಕ್ಸೆಸ್ ಆಯಿತು, 4 ಗೋಡೆಗೆ ಇದೇ ಕಲರ್ ಹಾಕಿ ಮಾಡಿದರೆ ಅವರು ತುಂಬ ಎಲ್ಲದಕ್ಕೂ ನಿಮಗೆ ಅಗೇನ್ಸ್ಟ್ ಹೋಗ್ತಾರೆ. ಇದಕ್ಕೆ ಒಂದು ನನಗೆ ಎಕ್ಸಾಂಪಲ್ ಕೂಡ ಕೊಡ್ಬೋದು, ಹೆಸರು ಹೇಳಲ್ಲ ಇಲ್ಲಿ. ನನಗೆ ಪೂನಾದಲ್ಲಿ ಒಬ್ಬರು ದೊಡ್ಡ ಗ್ರೇಟ್ ಮ್ಯೂಸಿಷಿಯನ್ ನಮ್ಮನ್ನು ಕರೆದಿದ್ರು. ಅವರು ಎಲ್ರಿಗೂ ಗೊತ್ತಿರುವಂಥವ್ರೆ. ಕರೆದಾಗ ಅವರ ಮಗಳು 38 ವರ್ಷ, ಮದುವೆ ಆಗಿರಲಿಲ್ಲ. ಆವಾಗ ನಾನು ಆ ಕಲರು ಅದು ಅವಳು ರೂಮ್ ನೋಡಿದೆ. ಅದು ಕಂಪ್ಲೀಟ್ಲಿ 4 ಗೋಡೆಗೆ ರೆಡ್ ಕಲರು, ಕಾರ್ಪೆಟ್ ರೆಡ್ಡು, ಅಯ್ಯೋ, ಸೀಲಿಂಗ್ ಒಂದೇ ವೈಟು, ದಿ ಸ್ಕ್ರೀನ್ ರೆಡ್ಡು, ಇದಕ್ಕೆ ಏನು ಪರದೆ ಹಾಕಿದ್ರು ವಿಂಡೋಗಳಿಗೆ ಅದು ರೆಡ್ಡು. ಕೊನೆಗೆ ಅದನ್ನೆಲ್ಲನೂ ಚೇಂಜ್ ಮಾಡಿಸಿದರೆ 6 ತಿಂಗಳಲ್ಲಿ ಆ ಹುಡುಗಿ ಮದುವೆ ಫಿಕ್ಸ್ ಆಯಿತು. ಯಾರ ಜೊತೆ ಅಂತಂದರೆ ಯಾರನ್ನು ಅವಳು ನಿರಾಕರಿಸಿದ್ಲು. ಈಗ ಮಹಾರಾಷ್ಟ್ರದಲ್ಲೇ ಮದುವೆ ಆಗಿ ಖುಷಿಯಾಗಿದ್ದಾರೆ. ಹೀಗೆ ರೆಡ್ ಕಲರ್ದು ಎಷ್ಟೋ ಗುಣಗಳಿವೆ. ಮನುಷ್ಯನಿಗೆ ಅದರಿಂದ ಒಳ್ಳೆಯದೂ ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದಕ್ಕೆ ಆ ಸಮ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಿದರೆ, ಉಪಯೋಗಿಸಿದರೆ ಅದು ತುಂಬ ಫಲದಾಯಕವಾಗುತ್ತೆ. ಈಗ ಆರೆಂಜ್ ಬಗ್ಗೆ ಹೇಳಬೇಕು ಅಂತಂದರೆ, ಆರೆಂಜ್ ಕಲರ್ ಲೈಕ್ ರೆಡ್, ಇಟ್ ಈಸ್ ಎನ್ ಆ್ಯಂಟಿ ಅನೆಮಿಕ್. ಅಂದರೆ ನಿಮಗೆ ವೀಕ್ ಆಗಿದ್ದರೆ ಮನುಷ್ಯ, ಅವನಿಗೆ ಒಂದು ಸ್ವಲ್ಪ ಬಲ ಕೊಡುತ್ತೆ, ಉತ್ಸಾಹ ಕೊಡುತ್ತೆ. ಆದರೆ ರೆಡ್ಗಿಂತಲೂ ಇದು ಸ್ವಲ್ಪ ಸ್ಲೋ ಇನ್ ನೇಚರ್. ರೆಡ್ಡದ್ದು ಫ್ರೀಕ್ವೆನ್ಸಿ ವೆರಿ ಲೋ, ಅದರದ್ದು ಫ್ರೀಕ್ವೆನ್ಸಿ ವೆರಿ ಲೋ. ಇದರ ಫ್ರೀಕ್ವೆನ್ಸಿ ಅದಕ್ಕಿಂತಲೂ ಒಂದು ಸ್ವಲ್ಪ ಜಾಸ್ತಿ ಆರೆಂಜು, ಆದರೆ ಅದರದ್ದು ಎಫೆಕ್ಟು ಸ್ವಲ್ಪ ಸ್ಲೋ. ದಿಸ್ ಕಲರ್ ಹೆಲ್ಪ್ಸ್ ಬ್ರೇಕಿಂಗ್ ಅಪ್ ಎಕ್ಸೆಸ್ ಕ್ಯಾಲ್ಶಿಯಂ ಡಿಪಾಸಿಟ್ಸ್ ಇನ್ ದ ಹ್ಯೂಮನ್ ಬಾಡಿ. ಆರೆಂಜ್ ಕಲರು ನಿಮಗೆ ಎಕ್ಸೆಸ್ ಏನಾದರೂ ಕ್ಯಾಲ್ಶಿಯಂ ಡಿಪಾಸಿಟ್ ಇತ್ತು ಅಂದರೆ, ಎಸ್ಪೆಷಲಿ ಬೋನ್ಸಲ್ಲಿ ಆಗಲಿ ಇದಾಗಲಿ, ಅದನ್ನು ರಿಮೂವ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಕಾನ್ಸ್ಟಿಪೇಷನ್ ಕ್ಯಾನ್ ಬಿ ಎಲಿವಿಯೇಟೆಡ್ ವಿತ್ ಎನ್ ಆರೆಂಜ್ ಕಲರ್ ಅಪ್ಲಿಕೇಶನ್. ಹೌದು, ಮಲಬದ್ಧತೆಯನ್ನು ಇದು ಕಮ್ಮಿ ಮಾಡುತ್ತೆ. ದಿಸ್ ಕಲರ್ ಹೆಲ್ಪ್ಸ್ ಇನ್ ಕ್ಲಿಯರಿಂಗ್ ಅಪ್ ಮ್ಯೂಕಸ್ ಇನ್ ದ ಬಾಡಿ. ನಾವು ಮ್ಯೂಕಸ್ ಅಂತ ಏನು ಹೇಳ್ತೀವಿ, ಅಥವಾ ಅದಕ್ಕೆ ಕಫ ಪ್ರಕೃತಿಯಲ್ಲಿ ಇದನ್ನು ನೀವು ಯೂಸ್ ಮಾಡಿದ್ರೆ, ಕಫ ಜಾಸ್ತಿ ಇದ್ದರೆ ಅದು ಹೆಲ್ಪ್ ಮಾಡುತ್ತೆ ಕಫವನ್ನು ಜಾಸ್ತಿ ಹೊರಗಡೆ ಎಳೆಯೋದಕ್ಕೆ. ಆರೆಂಜ್ ಈಸ್ ಅನ್ ಎಕ್ಸಲೆಂಟ್ ಕಲರ್ ಇನ್ ಲಿಫ್ಟಿಂಗ್ ಔಟ್ ದ ಪೀಪಲ್ ಇನ್ ಡಿಪ್ರೆಷನ್. ನೀವು ಆರೆಂಜ್ ಕಲರ್ ಗೋಡೆಗೆ ಸ್ವಲ್ಪ ನೀವು ಆರೆಂಜ್ ಕಲರಲ್ಲಿ ಒಂದು ಟಿಂಜ್ ಕೊಟ್ಟರೆ, ಮನುಷ್ಯನಿಗೆ ಡಿಪ್ರೆಷನ್ದಲ್ಲಿ ಇದ್ದವನಿಗೆ ಅವನೊಂದು ಸ್ವಲ್ಪ ಉತ್ಸಾಹಿ ಆಗ್ತಾನೆ. ಇಷ್ಟೇ ಅಲ್ಲ, ನಾನು ಕೆಲವೊಂದು ಕಡೆ ಅಪ್ಲೈ ಮಾಡಿದ್ದೇನೆ ಅದನ್ನ. ಎಲ್ಲಿ IQ ಲೆವೆಲು, ಅಂದರೆ ಈ ಸ್ಪ್ಯಾಸ್ಟಿಕ್ಸ್ ಅಂತೇವೆ, ಎಲ್ಲಿ ಅವ್ರದ್ದು ಏನಂತೀರ ನೀವು, ಬ್ರೈನ್ ಲೆವೆಲ್, IQ ಲೆವೆಲ್ ತುಂಬ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಇದು ಏರಿಕೆ ಕೊಟ್ಟಿದೆ. IQ ಲೆವೆಲ್ಲು 2, 2.5, 2.75, 3 ಈ ಥರ ಎಲ್ಲ ಮೇಲೆ ಹೋಗಿದೆ. ಆರೆಂಜ್ ಕಲರ್ ಕ್ಯಾನ್ ಹೆಲ್ಪ್ ಇನ್ ಬಿಲ್ಡಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ದೇರ್ ಕರೇಜ್. ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸುತ್ತೆ. ದಿಸ್ ಕಲರ್ ಬೂಸ್ಟ್ಸ್ ಅಪ್ ಮೋಟಿವೇಶನ್ ಪವರ್ ಆ್ಯಂಡ್ ರಿಮೂವ್ಸ್ ಸ್ಟೇಜ್ ಫಿಯರ್. ಅದಕ್ಕೆ ಆದಷ್ಟು ಸ್ಟೇಜ್ಗೆ ನೀವು ಆರೆಂಜ್ ಕಲರ್ದು ಕೊಟ್ಟರೆ, ಅಲ್ಲಿ ಮೇಲೆ ಬರುವಂಥ ಸ್ಟೇಜ್ ಮೇಲೆ ಬರುವಂಥವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಆರೆಂಜ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಫ್ರೀಯಿಂಗ್ ಏಜೆಂಟ್ ಆ್ಯಂಡ್ ಹೆಲ್ಪ್ಸ್ ಇನ್ ಲೂಸನಿಂಗ್ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಬ್ಲಾಕ್ಸ್. ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಏನಾದರೂ ಬ್ಲಾಕ್ಸ್ ಇದ್ದರೆ ಅದು ತೆರವುಗೊಳಿಸುತ್ತೆ. ಹೀಗೆ ಈ ಆರೆಂಜದ್ದು ಬೇಕಾದಷ್ಟು ಅದರದ್ದು ನಮಗೆ ಫಲಕಾರಿಯಾಗಿ ಸಿಗುವಂಥ, ನಾವು ಆರ್ಕಿಟೆಕ್ಚರ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು, ಫಲಕಾರಿಯಾಗಿ ಅದನ್ನು ಯಾವ ರೂಮಲ್ಲಿ ಯಾವ ಆ್ಯಕ್ಟಿವಿಟಿ ಯೂಸ್ ಮಾಡಬೇಕು ಅಂತ ಅದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಎಲ್ಲೋ ಅಂದರೆ ಹಳದಿ, ಈ ಹಳದಿ ಕಲರಿಗೆ ಬರೋಣ. ಹಳದಿಯಲ್ಲಿ ದಿಸ್ ಹ್ಯಾಸ್ ಅನ್ ಎಬಿಲಿಟಿ ಟು ಸ್ಟಿಮ್ಯುಲೇಟ್ ದ ಬ್ರೈನ್
ಆ್ಯಂಡ್ ದಸ್ ಹೆಲ್ಪ್ಸ್ ಇನ್ ಕ್ಯೂರಿಂಗ್ ಮೆಂಟಲ್ ಡಿಸಾರ್ಡರ್ಸ್. ಹಾಂ, ಯಾರೋ ತಲೆಯಲ್ಲಿ ಏನೇನೋ ಕೆಟ್ಟದಾಗಿರಬೇಕು ವಿಚಾರಗಳು ಅಥವಾ ವಿಚಾರಗಳು ಸರಿಯಾದ ದಾರಿಯಲ್ಲಿಲ್ಲ ಅಂತ ಅದರಲ್ಲಿ ಯೆಲ್ಲೋ ಕಲರು, ಅದಕ್ಕೆ ನಾವು ಏನು ನಿಂಬೆಹಣ್ಣಿನ ಕಲರು ಅಂತ ಹೇಳ್ತೇವೆ, ಅದು ತುಂಬ ಒಳ್ಳೆಯದು. ಯೆಲ್ಲೋ ಕಲರ್ ಇಸ್ ಎ ಗುಡ್ ಸ್ಟಿಮ್ಯುಲೆಂಟ್ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ದಿಸ್ ಕಲರ್ ಆಲ್ವೇಸ್ ಕ್ರಿಯೇಟ್ಸ್ ಅ ಹ್ಯಾಪಿ ಆ್ಯಂಡ್ ಸೂದಿಂಗ್ ಎನ್ವೈರ್ನ್ಮೆಂಟ್. ಅದಕ್ಕೆ ಹಾಲಲ್ಲಿ ಈಗ ನಾವು ಯಾವುದೋ ಆಫ್ ವೈಟ್ ಅಂತಂತೇವೆ, ಆಫ್ ವೈಟಲ್ಲಿ ಎಲ್ಲೋ ಇದ್ದೇ ಇದೆ. ಅದಕ್ಕೆ ಎಲ್ಲರೂ ಈಗ ಮೋಸ್ಟ್ ಆಫ್ ದಿ ಹೌಸಸ್ 100ಕ್ಕೆ 90% ಮನೆಗಳಲ್ಲಿ ಪ್ಯೂರ್ ವೈಟ್ ಬದಲು ಆಫ್ ವೈಟೇ ಯೂಸ್ ಮಾಡ್ತಾರೆ. ಇಟ್ಸ್ ಇಂಪ್ಯಾಕ್ಟ್ ಎಟ್ ಎಮೋಷ್ನಲ್ ಲೆವೆಲ್ ಈಸ್ ಕ್ವೈಟ್ ಫಾಸ್ಟ್ ಕಂಪೇರ್ ಟು ಅದರ್ ಕಲರ್ಸ್. ಅಂದರೆ ಭಾವನಾತ್ಮಕವಾಗಿ ತುಂಬ ಅದು ಫಾಸ್ಟಾಗಿ ಆ್ಯಕ್ಟ್ ಆಗುತ್ತೆ. ಬಿಕಾಸ್ ಆಫ್ ಇಟ್ಸ್ ಸ್ಟಿಮ್ಯುಲೆಂಟ್ ನೇಚರ್, ಯೆಲ್ಲೋ ಕಲರ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಅಬಿಲಿಟಿ ಟು ಸ್ಟಡಿ, ಅನಲೈಸ್ ಆ್ಯಂಡ್ ಬೂಸ್ಟ್ ದಿ ಥಿಂಕಿಂಗ್ ಪ್ರೋಸೆಸ್. ಎಸ್ಪೆಷಲಿ ಫಾರ್ ಚಿಲ್ಡ್ರನ್ಗೆ ಈ ಯೆಲ್ಲೋ ಕಲರು ಆ್ಯಂಡ್ ಬ್ಲೂ ಕಲರು ಕಾಮಾಗಿ ಇದನ್ನು ಮಾಡುತ್ತೆ. ಇದು ಯೆಲ್ಲೋ ಕಲರು ಒಂಥರ ಸ್ಟಿಮ್ಯುಲೆಂಟ್ ಇದು. ದಿಸ್ ಈಸ್ ಅನ್ ಎಕ್ಸಲೆಂಟ್ ಕಲರ್ ಇನ್ ರಿಜುವಿನೇಟಿಂಗ್ ಮೆಮರಿ ಪವರ್ ಆ್ಯಂಡ್ ಬೀಯಿಂಗ್ ಯೂಸ್ಡ್ ಇನ್ ದಿ ಟ್ರೀಟ್ಮೆಂಟ್ ಆಫ್ ಅಲ್ಝಮೈರ್ಸ್ ಡಿಸೀಸ್. ಯೆಲ್ಲೋ ಕಲರ್, ಹೌದು, ಅಲ್ಝಮೈರ್ಗೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಾರೆ. ಹೀಗೆ ಈ ನೆನಪಿನ ಶಕ್ತಿಯನ್ನು ಬಲಗೊಳಿಸುತ್ತೆ. ಅದಕ್ಕೆ ಈ ರೀತಿ ಈ ಕಲರು, ಯೆಲ್ಲೋ ಕಲರು, ನಾವು ಆರ್ಕಿಟೆಕ್ಚರ್ದಲ್ಲಿ ಯಾರ್ದು ಮನೆ ಮಾಡ್ತಾ ಇದ್ದೇವೆ, ಅಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಮಾಡಿದರೆ ಇದು ತುಂಬ ಫಲ ಕೊಡುವಂಥ ಒಂದು ಕಲರು. ಈಗ ನಾವು ಬರೋಣ ಗ್ರೀನ್.